ಮತ್ತೆ ಇದು ಕ್ಷೇತ್ರಗಳಲ್ಲಿ ದ್ವೇಷದ ರಾಜಕಾರಣ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಇಡೀ ಪ್ರಪಂಚ ರಾಜ್ಯ ದೇಶಕ್ಕೆ ಗೊತ್ತು. ನಾವೇನಾದ್ರು ಕೇಸ್ ಹಾಕಿದ್ವಾ? 15-20 ವರ್ಷದಿಂದ ಅವರು ನನ್ನ ಮೇಲೂ ಹಾಕಿದ್ದಾರೆ ಕೇಸು. ಯಾರು? ಆ ಹಿರೇಮಠ ಅವ್ರ ಮೇಲೂ ಕೇಸ್ ಹಾಕಿದ್ದಾರೆ. ಕುಮಾರಸ್ವಾಮಿ ಯಾಕೆ ಗಾಬರಿ ಮಾಡ್ಕೋಬೇಕು? ಏನ್ ದ್ವೇಷದ ರಾಜಕಾರಣ ಮಾಡ್ತಾರೆ? ಕೋರ್ಟ್ ಆಫೀಸರ್ಸ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಹಿಂದೇನು ಕೂಡ ಎಲ್ಲ ಆಫೀಸರ್ಸ್ ಲೋಕಾಯುಕ್ತಲ್ಲೆಲ್ಲ ಕೇಸ್ ನಡೆದಿದ್ದು ನನ್ಗೆ ನೆನ್ಪುಂಟು, ನಂಗೆ ಡೀಟೇಲ್ ಗೊತ್ತಿಲ್ಲ ನಂಗೆ. ಸೊ ಹಾಕಿದ್ದಾರೆ. ಸಿದ್ದರಾಮಯ್ಯ ಏನ್ ದ್ವೇಷ ಮಾಡ್ತಾರೆ, ನಾವೇನ್ ದ್ವೇಷ ಮಾಡ್ತೀವಿ? ದ್ವೇಷ ರಾಜಕಾರಣ ಅಡಗಿರೋದು ಅವರ DNA ಅಲ್ಲಿ. ಅವೆಲ್ಲ ಏನೇನ್ ಅಸಂ ಮಾತಾಡಿದ್ರು, ಬೇರೆ ಕಡೆ ಏನೇನ್ ಮಾತಾಡಿದ್ರು, ಅವ್ರ ತಂದೆ ಏನೇನ್ ಮಾತಾಡಿದ್ರು, ನನ್ನ ಮೇಲೆ ಏನೇನ್ ಕೇಸ್ ಹಾಕ್ಸಿದ್ರು, ನನ್ನ ತಂಗಿ ಮೇಲೆ, ನನ್ನ ಹೆಂಡತಿ ಮೇಲೆ, ನನ್ನ ತಮ್ಮನ ಮೇಲೆಲ್ಲ ನಮಗೂ ಸಂಬಂಧ ಇಲ್ಲ. ಮಾಡ್ಸಿರ್ಲಿಲ್ವಾ? ಅವ್ರದೆಲ್ಲ ದ್ವೇಷ. ಸರ್ಕಾರ ಮಾಡಿದ್ವಿ, ಸುಮ್ನೆ ಮರ್ಯಾದೆಗಿದ್ರೆ ಅವ್ರಿಗೂ ಕ್ಷೇಮ ಇದು. ಮತ್ತೆ ಇದು ಕ್ಷೇತ್ರಗಳಲ್ಲಿ ದ್ವೇಷದ ರಾಜಕಾರಣ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಇಡೀ ಪ್ರಪಂಚ ರಾಜ್ಯ ದೇಶಕ್ಕೆ ಗೊತ್ತು. ನಾವೇನಾದ್ರು ಕೇಸ್ ಹಾಕಿದ್ವಾ? 15-20 ವರ್ಷದಿಂದ ಅವರು ನನ್ನ ಮೇಲೂ ಹಾಕಿದ್ದಾರೆ ಕೇಸು. ಯಾರು? ಆ ಹಿರೇಮಠ ಅವ್ರ ಮೇಲೂ ಕೇಸ್ ಹಾಕಿದ್ದಾರೆ. ಕುಮಾರಸ್ವಾಮಿ ಯಾಕೆ ಗಾಬರಿ ಮಾಡ್ಕೋಬೇಕು? ಏನ್ ದ್ವೇಷದ ರಾಜಕಾರಣ ಮಾಡ್ತಾರೆ? ಕೋರ್ಟ್ ಆಫೀಸರ್ಸ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಹಿಂದೇನು ಕೂಡ ಎಲ್ಲ ಆಫೀಸರ್ಸ್ ಲೋಕಾಯುಕ್ತಲ್ಲೆಲ್ಲ ಕೇಸ್ ನಡೆದಿದ್ದು ನನ್ಗೆ ನೆನ್ಪುಂಟು, ನಂಗೆ ಡೀಟೇಲ್ ಗೊತ್ತಿಲ್ಲ ನಂಗೆ. ಸೊ ಹಾಕಿದ್ದಾರೆ. ಸಿದ್ದರಾಮಯ್ಯ ಏನ್ ದ್ವೇಷ ಮಾಡ್ತಾರೆ, ನಾವೇನ್ ದ್ವೇಷ ಮಾಡ್ತೀವಿ? ದ್ವೇಷ ರಾಜಕಾರಣ ಅಡಗಿರೋದು ಅವರ DNA ಅಲ್ಲಿ. ಅವೆಲ್ಲ ಏನೇನ್ ಅಸಂ ಮಾತಾಡಿದ್ರು, ಬೇರೆ ಕಡೆ ಏನೇನ್ ಮಾತಾಡಿದ್ರು, ಅವ್ರ ತಂದೆ ಏನೇನ್ ಮಾತಾಡಿದ್ರು, ನನ್ನ ಮೇಲೆ ಏನೇನ್ ಕೇಸ್ ಹಾಕ್ಸಿದ್ರು, ನನ್ನ ತಂಗಿ ಮೇಲೆ, ನನ್ನ ಹೆಂಡತಿ ಮೇಲೆ, ನನ್ನ ತಮ್ಮನ ಮೇಲೆಲ್ಲ ನಮಗೂ ಸಂಬಂಧ ಇಲ್ಲ. ಮಾಡ್ಸಿರ್ಲಿಲ್ವಾ? ಅವ್ರದೆಲ್ಲ ದ್ವೇಷ. ಸರ್ಕಾರ ಮಾಡಿದ್ವಿ, ಸುಮ್ನೆ ಮರ್ಯಾದೆಗಿದ್ರೆ ಅವ್ರಿಗೂ ಕ್ಷೇಮ ಇದು.